ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ದೇವ್ರೆ, ಈ ದುರ್ಗಾ, ಶರತ್, ಶಾನ್ವಿ 3 ಜನ ಪತ್ತೆದಾರಿ ಥರ ಆಡ್ತಿದ್ದಾರೆ. ಸತ್ಯ ಗೊತ್ತಾಗೋದ್ರಿಂದ ದುರ್ಗಂಗೆ ಏನಾದರೂ ತೊಂದರೆ ಆಗ್ಬೋದು ಅಂತ ನನಗೆ ಟೆನ್ಷನ್ ಆಗ್ತದೆ. ಹೇಗಾದರೂ ಮಾಡಿ ದುರ್ಗಾನ ತಡಿಲೇಬೇಕು. ದುರ್ಗಾ, ಹೇಳಿ. ದುರ್ಗಾ, ಅದು ಆ ಓಲೆ ನಂದೇ ದುರ್ಗಾ. ನನಗೆ ಈಗ ಸ್ಪಷ್ಟವಾಗಿ ನೆನಪಾಯಿತು, ಆ ಓಲೆ ನಂದೆ. ನೀವ್ಯಾಕೊಂಥರ ಚಿಂತೆ ಮಾಡ್ತಿದ್ದೀರಾ? ಹಾಗೇನಿಲ್ವಲ್ಲ ದುರ್ಗಾ, ನೀವ್ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಆ ಓಲೆ ನಂದೆ. ನೋಡಿ, ಸರಿಯಾಗಿ ಸುಳ್ಳು ಹೇಳಕ್ಕೂ ಬರ್ತಿಲ್ಲ ನಿಮಗೆ. ಒಳ್ಳೆಯವ್ರಿಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ ಅಂತಾರೆ, ಅದು ಗೊತ್ತಾ ನಿಮಗೆ? ನಮ್ಮ ಅಕ್ಕನೂ ಹೀಗೇನೆ, ತೇಟ್ ನಿಮ್ಮ ಥರ. ಅವಳಿಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರ್ತಿರ್ಲಿಲ್ಲ. ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರ್ಲಿಲ್ಲ. ಎಷ್ಟು ಭಯ ಪಡ್ತಿದ್ಲು ಗೊತ್ತಾ? ದುರ್ಗಾ, ಹಾಗೆಲ್ಲ ಏನೂ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಆ ಓಲೆ ನಂದೆ. ಇದನ್ನ ಇಲ್ಲಿಗೆ ಬಿಟ್ಬಿಡು ದುರ್ಗಾ. ಇಲ್ಲ ಅಂಬೇಕವ್ರೆ. ದುರ್ಗಾ, ನಾನು ಹೇಳ್ತಿದ್ದೀನಲ್ಲ, ನನಗೆ ಸತ್ಯ ಬೇಕಾಗಿಲ್ಲ. ಆದರೆ ನನಗೆ ಗೊತ್ತಾಗಬೇಕು. ನಾನು ಈ ಸತ್ಯನ ಹುಡ್ಕೊಂಡು ಹೊರಟಿರೋದು ನಿಮಗೋಸ್ಕರ ಅಲ್ಲ, ಬಾಸ್ ಮತ್ತೆ ಪುಟ್ ಮೇಡಮ್ಗೋಸ್ಕರ. ಅವತ್ತಲ್ಲಿ ಏನು ನಡೀತು ಅಂತ ಅವ್ರಿಗೆ ಗೊತ್ತಾಗಬೇಕು. ಅವ್ರಿಗೂ ನ್ಯಾಯ ಸಿಗ್ಬೇಕಲ್ವಾ? ದುರ್ಗಾ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡಿ, ನನಗೆ ಅರ್ಥ ಮಾಡಿಸೋ ಪ್ರಯತ್ನನ ನೀವು ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವೇನು ಹೇಳಿದ್ರು ಅಷ್ಟೇನೆ, ನಾನು ಸತ್ಯ ಕಂಡು ಹಿಡ್ದೇ ಹಿಡ್ತೀನಿ. ಅಯ್ಯೋ ದುರ್ಗಾ, ಹೇಗೆ ಅರ್ಥ ಮಾಡಿಸ್ಲಿ ಇವಳಿಗೆ? ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಮೊಬೈಲ್ ಯೂಸ್ ಮಾಡಕ್ ಬರಬಾರ್ದು, ಡೆಸ್ಟ್ರಾಯ್ ಮಾಡು. ಅಲ್ಲ ಮೇಡಮ್, ಆದ್ರೂ ನಿನ್ಗೆ 10,000 ಕೊಡ್ತೀನಿ, ಈಗಲೇ ಸೆಂಡ್ ಮಾಡ್ತೀನಿ. ಅಯ್ಯೋ ಮೇಡಮ್, ಅದು ನಮ್ಮ ಬಾಸ್ ಫ್ರೆಂಡ್ದಂತೆ ಫೋನು, ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತ ಹೇಳವ್ರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕೆಲಸದಿಂದನೇ ಬಿಡಿಸ್ಬಿಡ್ತಾರೆ. 50,000 ಕೊಡ್ತೀನಿ. ಅಕಸ್ಮಾತ್ ಕೆಲ್ಸದಿಂದ ಕಿತ್ ಹಾಕಿದ್ರು ಸ್ವಲ್ಪ ತಿಂಗಳು ನಿನ್ ಕೆಲ್ಸ ಇಲ್ದೇ ಇರ್ಬಹುದು. ಅಲ್ಲ ಮೇಡಮ್, ಇನ್ನೂ ಜಾಸ್ತಿ ಬೇಕಂದ್ರೆ ಹೇಳು, ಸೆಂಡ್ ಮಾಡ್ತೀನಿ. ಏನ್ ಮಾಡ್ತೀಯೋ ಗೊತ್ತಿಲ್ಲ. ಆ ಮೊಬೈಲ್ ಅಲ್ಲಿ ಇರೋದು ಯಾರಿಗೂ ಸಿಗ್ಬಾರ್ದು ಅಷ್ಟೇ. ಸರಿ ಮೇಡಮ್. ಅಲ್ಲ ಮಾಯಾ, ನೀನ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದೀಯಲ್ಲ, ನಿನಗ್ ಪಕ್ಕ ಗೊತ್ತಿದ್ಯಾ ಆ ಫೋನಲ್ಲಿ ಎವಿಡೆನ್ಸ್ ಇತ್ತು ಅಂತ? ಎಸ್, ಅವತ್ತು ಅಂಬಿಕಾ ಸಾಯೋ ದಿನ ನಾನು ಅದೇ ಇಯರಿಂಗ್ ಹಾಕೊಂಡಿದ್ದೆ. ಅಂಬಿಕಾ ನಮ್ಮಿಬ್ರು ಫೋಟೋ ಬೇರೆ ತೆಗ್ದಿದ್ಲು. ಅಕಸ್ಮಾತ್ ಫೋಟೋ ಇಲ್ಲ ಅಂತ ಆದ್ರೂ ನಾನ್ ರಿಸ್ಕ್ ತಗೊಳ್ಳಲ್ಲ. ಅಕಸ್ಮಾತ್ ಆ ಫೋನ್ ಹಾಳಾಗ್ದೆ ಆ ಫೋಟೋಸ್ನ ಯಾರಾದ್ರೂ ನೋಡಿದ್ರೆ ಏನ್ ಕಥೆ? ಒಳ್ಳೆ ಡ್ರಾಮಾ ಇರತ್ತೆ ಮನೇಲಿ. ಈ ದುರ್ಗಾ ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಬಿಟ್ಟು ಬೇರೆ ಯಾವ ಕಡೆನೂ ಗಮನ ಕೊಡೋದೇ ಇಲ್ಲ. ಅವಳು ಏನ್ ಅನ್ಕೊಂಡಿದ್ದಾಳೋ ಅದ್ ಆಗೋವರ್ಗೂನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಇಷ್ಟ ದಿನ ಅಂಬಿಕಾ ಅವ್ರ ಸಾವಿನ ಬಗ್ಗೆ ತಿಳ್ಕೊಳಕ್ಕೆ ಯಾವ ದಾರಿನೂ ಇಲ್ಲ ಅಂತ ಅನ್ಕೊಂಡಿದ್ವಿ. ಈಗ ಇದೊಂದು ಓಲೆ ಸಿಕ್ಕಿದೆ. ಈ ಓಲೆ ಹಿಂದೆ ಒಂದ್ ಕತೆನೇ ಇರ್ಬೋದು, ಇಲ್ದೇನೂ ಇರ್ಬೋದು, ಅದ್ ನಮಗ್ ಗೊತ್ತಾಗ್ದೇನೂ ಇರ್ಬೋದು. ಆದ್ರೆ ಅಂಬಿಕಾ ಅವ್ರ ಸಾವಿಗೆ ಸಂಬಂಧಪಟ್ಟ ಸತ್ಯ ಹುಡ್ಕೋಕೆ ಇದೊಂದು ಮಹತ್ವದ ಸುಳಿವು ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಹೀಗೆ ಬಿಡ್ಬಾರ್ದು. ನಿಂಗೆ ಮ್ಯಾಥ್ಸ್ ಸರಿಯಾಗಿ ಬರಲ್ಲ ಅಲ್ವಾ? ಇವತ್ತಿಂದ ನಿಂಗೆ ಮ್ಯಾಥ್ಸ್ ಟ್ಯೂಷನ್ ನಾನ್ ಕೊಡ್ತೀನಿ. ನೋಡಿಲಿ, ಹಸಿಮೆಣಸಿನಕಾಯಿ ಎಷ್ಟಿದೆ ಅಂತ ಲೆಕ್ಕ ಮಾಡು. 10. ಸರಿ, ಈಗ ಕಣ್ಣು ಮುಚ್ಕೋ. ಆಯ್ತು ಪುಟ್ ಮೇಡಮ್, ಈಗ ಕಣ್ಣು ಬಿಡು. ಇವಾಗ ಎಷ್ಟಿದೆ ಅಂತ ಲೆಕ್ಕ ಮಾಡು. ಈಗ 6 ಇದೆ, ಆಗ್ಲೇ 10 ಇತ್ತಲ್ಲ. ನೋಡಿದ್ಯಾ? ನೀನೀಗ ಮೈನಸ್ ಮಾಡೋದನ್ನ ಕಲ್ತೆ ಅಂತಾಯ್ತು. 10 - 6 4. ಮಣಿ, ಇನ್ನೊಂದು 4 ಗ್ರೀನ್ ಚಿಲ್ಲೀಸ್ ಎಲ್ಲೋಯ್ತು? ಪುಟ್ ಮೇಡಮ್, ಎಲ್ಲಿ ಹೋಯ್ತು ಅನ್ನೋ ಸತ್ಯ ಮುಖ್ಯ ಅಲ್ಲ, ಎಷ್ಟು ಉಳಿತು
ಎಲ್ಲದಕ್ಕೂ ಲೆಕ್ಕ ಮುಖ್ಯ. ಇನ್ಮೇಲೆ ದಿನಾ ಲೆಕ್ಕ ಹೇಳ್ಕೊಡ್ತೀನಿ. ಫೀಸ್ ಕೊಡ್ಬೇಕು. ಇದೇನು ಯಾವಾಗ್ಲೂ ಆಟ ಆಡೋಣ ಅಂತಿದ್ದೋಳು ಈಗ ಟ್ಯೂಷನ್ ಅಂತಿದ್ಯಾ? ಮತ್ತೇನ್ ಮಾಡೋದು ನೋಡು, ಆಗ್ಲಿಂದ ದುರ್ಗ ಏನೋ ಯೋಚನೆ ಮಾಡ್ತಾ ಇದ್ದಾಳೆ. ಒಂದು ಮಾತಾಡ್ತಾ ಇಲ್ಲ. ಬೋರ್ ಆಗ್ತಾ ಇದೆ. ಒಬ್ಳು ಸುಮ್ನೆ ನಿಂತ್ಕೊಂಡಿದ್ದಾಳೆ. 1 ಗಂಟೆಯಿಂದ ಸಾರನ್ನ ತಿರುತ್ತಾನೇ ಇದ್ದಾಳೆ. ಅದೇ ನಾನು ಆಗ್ಲಿಂದ ನೋಡ್ತಿದ್ದೀನಿ. ಹೌದು, ಏನಾಯ್ತು? ಯಾರಿಗ್ ಗೊತ್ತು? ದುರ್ಗಾ ಏನಾದ್ರು ಆಟ ಆಡೋಣ ಪ್ಲೀಸ್. ನಾನು ಬರಲ್ಲ. ಯಾಕೆ ದುರ್ಗಾ? ಏನಾದ್ರು ಆಟ ಆಡೋಣ, ಬೋರ್ ಆಗ್ತದೆ ಗೊತ್ತಾ? ಪುಟ್ ಮೇಡಮ್, ನನಗೆ ಮನ್ಸಿಲ್ಲ. ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೀನಿ. ಇವಾಗ ನೀವು ಹೋಗಿ ಆಡ್ಕೊಳ್ಳಿ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಅದೇನ್ ಯೋಚನೆ ನಿಂಗೆ? ನಮ್ಗಾದ್ರೂ ಹೇಳು, ನಾವಾದ್ರೂ ಹೆಲ್ಪ್ ಮಾಡ್ತೀವಿ. ಅದು ನಿಮಗೆ ಗೊತ್ತಾಗಲ್ಲ. ನೋಡು ಪುಟ್ ಮೇಡಮ್, ನಮ್ಗೆ ಗೊತ್ತಾಗಲ್ವಂತೆ. ಈ ದುರ್ಗುಂದು ಯಾಕೋ ಅತಿ ಆಯ್ತು. ತಾನು ಒಬ್ಳೇನೆ ಮಹಾನ್ ಬುದ್ಧಿವಂತೆ ಅಂದ್ಕೊಂಡ್ ಬಿಟ್ಟಿದ್ದಾಳೆ. ಓ ಬಸ್ಸು ಬಂದ್ರಾ? ದಯಮಾಡಿ ಎಲ್ಲರೂ ಜಾಗ ಬಿಡಿ. ಮಣಿ ಹೇಳ್ತಾ ಇದೀನಿ, ಸುಮ್ಮನೆ ಇರಿಟೇಟ್ ಮಾಡ್ಬೇಡ. ಯಾವಾಗ ನೋಡಿದ್ರು ಇರಿಟೇಟು ಅಂತೀರಾ. ನಿಜ ಹೇಳ್ಬೇಕಂದ್ರೆ ಈ ದುರ್ಗುನ್ ನೋಡಿ ನಮ್ಗೆ ಇರಿಟೇಟ್ ಆಗ್ತಿದೆ. ಆಗ್ಲಿಂದ ಹೀಗೆ ನಿಂತಿದ್ದಾಳೆ. ಯಾಕೆ, ಏನಾಯ್ತು? ನಮ್ಗೇನ್ ಗೊತ್ತು, ನೀವೇನಾದ್ರೂ ಮಾಡ್ಬೇಕು. ಅರೆ, ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಉದ್ಧಾರ, ನೀವು ದುರ್ಗುನ್ ಗಂಡ. ಏನ್ ಮಾಡ್ಬೇಕು ಅನ್ನೋದನ್ನು ನಾನೇ ಹೇಳ್ಬೇಕಾ? ಈ ಮನೆಯಲ್ಲಿ ಎಲ್ರಿಗೂ ನಾನೇ ಅಡ್ವೈಸ್ ಕೊಡ್ಬೇಕು. ಒಳ್ಳೆ ಅಡ್ವೈಸರ್ ಆಗ್ಬಿಟ್ಟಿದ್ದೀನಿ ನಾನು. ಎಲ್ಲರೂ ಹೇಳೇ ಮಾಡ್ಬೇಕಾ? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರಿ ಬಾಸು. ಮಣಿ, ನಿನ್ ತೀರಾ ಅತಿ ಆಯ್ತು. ನಿನಗೆ ಮಾತು ಬರುತ್ತಲ್ಲ, ಅದು ದೊಡ್ಡ ಮಿಸ್ಟೇಕು. ಇವಾಗ ಸ್ವಲ್ಪ ಸುಮ್ಮನಿರು. ಹೊಟ್ಟೆ ಕಿಚ್ಚು. ದುರ್ಗಾ, ಏನ್ ಮಾಡ್ತಾ ಇದೀಯಾ? ಅನ್ನ ಸರ್ ಮಾಡ್ತಿದ್ದೀನಿ ಬಾಸು. ದುರ್ಗಾ, ಅಯ್ಯೋ ಓಕೆ. ಯಾಕೆ ಬಾಸು ಹಾಕಿ ಹೇಳ್ತಿದ್ದೀರಾ? ಅನ್ನ ಸಾರು ಮಾಡ್ತಿದ್ದೀನಿ, ಅದಕ್ಕೆ ಅನ್ನ ಸಾರು ಮಾಡ್ತಿದ್ದೀನಿ ಅಂತ ಹೇಳ್ದೆ. ಯಾಕೆಂದ್ರೆ ನಾನು ಯಾವಾಗ್ಲೂ ಏನಾದ್ರು ಕೇಳಿದ್ರೆ ನೀನ್ ನೇರವಾಗಿ ಹೇಳಲ್ವಲ್ಲ. ಐ ಮೀನ್, ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಕಿಚನಲ್ಲಿ ಏನ್ ಮಾಡ್ತಾರೆ, ರಂಗೋಲಿ ಹಾಕಾಗುತ್ತಾ ಅಂತ ಹೇಳ್ತಾ ಇದ್ದೆ, ಅಥವಾ ಇನ್ನೇನೋ ಒಂದು ಹೇಳ್ತಾ ಇದ್ದೆ. ಆದ್ರೆ ಇವಾಗ ನಾನು ಏನ್ ಕೇಳಿದ್ರು ಸರಿಯಾಗಿ ಹೇಳ್ತಾ ಇದೆಯಲ್ಲ, ಅದಕ್ಕೆ ನೀನ್ ಸರಿಯಾಗಿದೆಯೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಎಲ್ಲ ಸರಿನೂ ಹಾಗೆ ಇರಕ್ಕಾಗುತ್ತಾ ಬಾಸು? ಅದು ಸರಿ. ಸಾರಿಯಾಗಿದೆ ಅಂತ ನಾನು ಟೇಸ್ಟ್ ಮಾಡ್ಲಾ? ಶರತ್ ಇದನ್ನ ತಿಂತಾರೆ. ಈಗ ತುಂಬಾ ಖಾರ ಆಗುತ್ತೆ. ಖಾರ 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 ಬಾಸು, ಇರಿ. ಖಾರ. ಅಮ್ಮ, ಬಾಸು, ನೀರು. ಈ ತಾಯಿ